ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಸೂಗೂರು ಬಾಲಾಜಿ ಟೆಂಪಲ್ಗೆ ಹೊಂಟೀವಿ. ಇದು ಕಾಳಗಿಲಿಂದ ಒಂದು 8 ಕಿಲೋಮೀಟ್ರ್ ಆಗ್ಬೋದು. ಸೊ ಇವತ್ತು ಹೊಸ ಟೀಮ್ ಜೊತೆಗೆ, ಅಂದ್ರೆ ನಮ್ಮದೇ ಟೀಮ್ ಇದು. ಒಂದು ಕಲಬುರಗಿ ಕಡೆಯಿಂದ ಒಂದು ಟೀಮ್ ಮಾಡ್ಯಾರ, ರೈಡರ್ಸ್ ಕನೆಕ್ಟ್ ಅಂತೇಳಿ. ಸೊ ಆ ಟೀಮ್ ಕಡೆಯಿಂದ ಇವತ್ತು ರೈಡ್ ಮಾಡತ್ತೀವಿ. ಇವತ್ತು ಭಾಳಷ್ಟು ಜನ ಹೊಸದಾಗಿದ್ದವರೆಲ್ಲ ಸಿಗ್ತಾರೆ ನಿಮ್ಗೆ. ಈ ರೈಡ್ ಎದಕ್ಕೆ ಮಾಡತ್ತೀವಪ್ಪ ಅಂತಂದ್ರೆ, ನಾವು ನೆಕ್ಸ್ಟ್ ಸಂಡೇ ಒಂದು ಕಲಬುರಗಿದಾಗ ಒಂದು ಇವೆಂಟ್ ಮಾಡತ್ತಾರ. ನಮ್ಮ ರೈಡರ್ಸ್ ಕನೆಕ್ಟ್ ಅವ್ರ ಕಡೆಯಿಂದನೇ ಒಂದು ಇವೆಂಟ್ ಮಾಡತ್ತಾರ. ಸೊ ಆ ಒಂದು ಇವೆಂಟ್ನಾಗ ಏನೇನು ಮಾಡ್ಬೇಕು ಅನ್ನೋದೊಂದು ಮೀಟಿಂಗ್ ಮಾಡಮಂತೇಳಿ ಇದೊಂದು ರೈಡ್ ಪ್ಲಸ್ ಮೀಟಿಂಗ್ನೂ ಆಗ್ತದೆ ಅಂತೇಳಿ ಒಂದು ರೈಡ್ ಇಟ್ಟೀವಿ. ಇಲ್ಲಿಂದ ಸೂಗೂರು ಹೋಗ್ಬೇಕು. ಸೊ ಸೇಡಮ್ನಿಂದ ಒಂದು 4-5 ಗಾಡಿಗಳು ಹೊಂಟವ. ಬಸವೇಶ್ವರ ಸರ್ಕಲಿಗೆ ನಿಂತಾರಂತ ಎಲ್ಲರೂ. ಸೊ ಅಲ್ಲಿಗೆ ಹೊಂಟೀನಿ ಈಗ. ಸೊ ಇವ್ರು ನಾವು ಅನ್ಪ್ಲಾನಡ್ ಕನ್ನಡಿಗ ಅಂತೇಳಿ, ಇವರೊಬ್ರು ಹೊಸ್ದಾಗಿ, ಇವರಂತೂ ಹಳಿದವ್ರು ಯಾರು. ಹಾಂ 100% ನಮ್ಮ ಕಡೆ ಲೇಟ್ ಇರ್ತದೆ. ಹಾಯ್ ಬ್ರೋ, ಶಶಾಂಕ್ ಅಲ್ರಿ, ಶಶಾಂಕಣ್ಣ ಅಂತ ಹೇಳ್ರಿ. ಆಮೇಲೆ ನಮ್ಮ ಅನಂತಗಿರಿದಾಗ ಇದ್ದರು ಪವನ್ ಅಂತೇಳಿ. ಸೊ ಅವರೊಬ್ರು ರೈಡ್ ಹೋಗ್ರೆ. ಸೊ ಗಾಡಿ ಒಂದು ಸ್ವಲ್ಪ ಬೋಳ ಕಾಣಿಸ್ತಿರ್ತದ. ಎಲ್ಲ ಮಿರರ್ಸ್ ಅವೆಲ್ಲ ತೆಗೆದು ಒಂದು ಆಫ್ ರೋಡಿಂಗ್ ಬೈಕ್ ಅಪ್ಲೈ ಮಾಡೀನಿ. ಆದ್ರೆ ಆಫ್ ರೋಡ್ನು ಹೊಡ್ಯಾಮಂತೇಳಿ ಅವ್ರು ರವಿ ನೋಡ್ರಿ ದಂಧಕತ್ತೇನ ಪೂರಾ ಮುಂಜಾನೆ ಸಂಸ್ಥಾಗ ದುಕಾನ್ ಹೋಟೆಲ್ ಅಂತೇಳಿ ಸಾಯ್ಲತ್ತಾನ ಮಾಡತ್ತಾನ ಏನೋ ಒಂದು ಹೊಸದು. ಸೊ ನೋಡ್ರಿ ಲೈನಪ್ ಹೆಂಗ ನಮ್ಮದು. ನಮ್ಮ ಟೀಮ್ನಾಗ ಸೇಡಮ್ದಾಗ ಏನಿಲ್ಲ ಅಂದ್ರೆ ಒಂದು 8-10 ಜನ ಇರ್ತೀವಿ. ಸೊ ಟೈಮ್ ಆಗಲ್ಲ, ಒಬ್ಬೊಬ್ರಿಗೆ ಒಂದೊಂದು ಟೈಮಿಗೆ ಸೆಟ್ ಆಗಲ್ಲ. ಸೊ ಸಂಡೇ ನಾವು ಬರ್ತೀವಿ, ಒಂದು ಸ್ವಲ್ಪ ಜನ ಸಂಡೇನೇ ಕೆಲಸ ಇರ್ತದೆ. ಸೊ ಹಿಂಗೆಲ್ಲ ಅಥವಾ ಹಂಗೆ ಕೇಸಿಂದ ಟೈಮು ಕರೆಕ್ಟಾಗಿ ಇದಾಗಲ್ಲ. ಬಟ್ ನಾವು ಸಂಡೇ ನಾವು ಯಾವಾಗಲೂ ಫ್ರೀನೇ ಇರ್ತಿದ್ದೆವು. ಬಟ್ ಈಗ ಒಂದು ಸ್ವಲ್ಪ ಬ್ಯುಸಿಯಾಗಿವಿ ಅಷ್ಟೇ, ಸ್ವಲ್ಪ ಕೆಲಸ ಅದು ನೋಡೋದ. ಸೊ ಹಂಗಾಗಿ ಬ್ಯುಸಿಯಾಗಿವಿ. ಇಲ್ಲ ಅಂತಂದ್ರೆ ಕಂಟಿನ್ಯೂ ಆಗಿ ನಾವು ಈಗ ಆಲ್ರೆಡಿ ರೈಡರ್ಸ್ ಕನೆಕ್ಟ್ಲಿಂತ ಒಂದು 2-3 ರೈಡ್ಗಳು ಮಾಡ್ಯಾರ ಆಲ್ರೆಡಿ. ಸೊ ಎಲ್ಲ ರೈಡ್ಗಳಿಗೆ ನನಗೆ ಹೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವತ್ತು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇದ್ದ ಸಲಿಂದ ಟೈಮ್ ಕೊಡೋಮಂತೇಳಿ ಸಂಡೇ ಒಂದು ಸ್ವಲ್ಪ ಲೀವ್ ಕೇಳ್ಕೊಂಡು ಬಂದೀನಿ. ಸೊ ಇನ್ನು ಯಾರ್ಯಾರು ಒಂದು ಎಕ್ಸ್ಪಲ್ಸ್ ಇಟ್ಕೊಂಡು ಒಂದು ಆಫ್ ರೋಡಿಂಗ್ ಮಾಡ್ಬೇಕಂತ ಕಾಯಶ್ ಇರ್ತದೆ. ಸೊ 15th ಮಾರ್ಚ್ನಾಗ ಕಲಬುರ್ಗಿದಾಗ ಒಂದು ಇವೆಂಟ್ ನಡೀಲತ್ತದ ನಮ್ಮದು. ಸೊ ಅಲ್ಲಿ ಬಂದು ಕೇಸಿನ ಜಾಯ್ನ್ ಆಗ್ಬೋದು. 99 ರೂಪೀಸ್ ಎಂಟ್ರಿ ಫೀಸ್ ಇರ್ತದೆ. ಸೊ ಆಫ್ ರೋಡಿಂಗ್ ಸಲಿಂದೆ ಒಂದು ಟ್ರ್ಯಾಕ್ ಮಾಡಿ ಒಂದು ಆಫ್ ರೋಡಿಂಗ್ದಾಗ ಹೀರೋದವ್ರನ್ನೂ ಸಪೋರ್ಟ್ ಮಾಡತ್ತಾರೆ ನಮ್ಮ ಟೀಮಿಗೆ. ಆಫ್ ರೋಡಿಂಗ್ ಕಂಪ್ಲೀಟ್ ಆದ್ಮೇಲೆ ಫಸ್ಟ್ ಸೆಕೆಂಡ್ ಪ್ರೈಸ್ನಾಗ ಒಂದು ಸರ್ಟಿಫಿಕೇಟ್ಗಳು ಸರ್ಟಿಫಿಕೇಟ್ಗಳನ್ನೂ ಕೊಡ್ಲತ್ತಾರೆ ಇಲ್ಲಿ. ಸೊ ಯೂಸ್ ಆಗ್ತದೆ ಒಂದು ಸ್ವಲ್ಪ ಬೈಕರ್ಸ್ಗಳಿಗೆ. ಆಫ್ ರೋಡಿಂಗ್ ಮಾಡೋ ಕ್ರೇಜ್ ಇರ್ತದೆ. ಸೊ ಅಂಥವ್ರಿಗೆ ಇದು ಭಾಳ ಯೂಸ್ ಆಗ್ತದೆ. ಸೊ ಈ ವಿಡಿಯೋ ಯಾರು ನೋಡತ್ತಿದ್ದೀರಪ್ಪ ಅಂತಂದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಶೇರ್ ಮಾಡಿರಿ, ಬೈಕರ್ಸ್ ಫ್ರೆಂಡ್ಸ್ಗಳಿಗೆ. ಸೊ ಹೆಲ್ಪ್ ಆಗ್ಬೋದು. ಸೊ ಊರಾಗ ಮಂದಿ ನೋಡ್ರಿ ಹೆಂಗೆ ನೋಡ್ತಾರೆ. ಹಳ್ಳಿಗಳದಾಗ ಗೊತ್ತಿರಲ್ಲ ಇವೆಲ್ಲ ಜಾಕೆಟು, ಆಮೇಲೆ ಇವೆಲ್ಲ ಬೈಕ್ಗಳು ಹೆಲ್ಮೆಟ್ಗಳು ಹಾಕೊಂಡು ಹೊಂಟಿವಿ ಅಂತಂದ್ರೆ ಏನೋ ಕಳ್ಳರು ಹೊಂಟ್ರನಪ್ಪ ಊರಿಗೆ ನಾವು ಲೆವೆಲಿಗೆ ನೋಡ್ತಿರ್ತಾರೆ ಎಲ್ಲರೂ. ಸೊ ನಮ್ಮ ಕಡೆದು ಒಂದು ಐರ್ಲ್ಯಾಂಡ್ ಬಂತು ನೋಡ್ರಿ ಇಲ್ಲಿ. ಈ ಬೀರ್ನಾಳಿ ಭಾಳ ಇಷ್ಟ ನನಗೆ. ನಾವು ಒಂದು ಹಳೆ ವೀಡಿಯೋದಾಗೂ ಹೇಳಿದ್ದೆ, ಈ ಸೈಡ್ಲಿಂದ ಬೋಟ್ ದಾಟ್ಕೊಂಡು ಆ ಸೈಡ್ ಹೋದೇವು ಅಂದ್ರೆ ಯಾವ ಐಲ್ಯಾಂಡಿಗೂ ಕಮ್ಮಿ ಇಲ್ಲಿದು. ಸೊ ಆ ಫೀಲ್ ಕೊಡ್ತದೆ ಒಂದು ಸ್ವಲ್ಪ. ಆ ಸೈಡೆಲ್ಲ ಬೀಚ್ ಲೆವೆಲ್ನಾಗ ಮಣ್ಣು ಸೊ ಉಸುಗು ಅದೆಲ್ಲ ಅದಲ್ಲ. ನನಗೇನೋ ಒಂದು ನಮ್ಮ ಕಡೆದು ಅದೊಂದು ಬೀಚ್ ಅಂತ ಅನ್ಸ್ಬಿಡ್ತದೆ. ಸೊ ಭಾಳ ದಿನ ಆಯ್ತಲ್ಲ ರೈಡ್ ಮಾಡಿ. ಸೊ ಮಜಾ ಹೊಂಟದ ಸ್ವಲ್ಪ ರೈಡ್ನಾಗ ಇವತ್ತು. ಯಾಕಂತಂದ್ರೆ ಏನೋ ಹೊಸ ಫೀಲ್. ಒಂದು 2 ತಿಂಗಳಾಗಿತ್ತು ಟೋಟಲಿ, ಏನು ಲೀವ್ ಇಲ್ಲ ಏನಿಲ್ಲ, ಹಂಗೆ ಕಂಟಿನ್ಯೂ ಡ್ಯೂಟಿ ನಡೆದಿತ್ತು. ಸೊ ಹಂಗಾಗಿ ಇವತ್ತು ಒಂದು ಸ್ವಲ್ಪ ಫ್ರೀ ಬರ್ಡ್ ಫೀಲ್ ಅಲ್ಲದ. ಇದು ಒಂಥರ ನಮಗೆ ಇವತ್ತು ಏನಂತಾರೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಡೇ ಇದ್ದಂಗೆ ಇವತ್ತು. ಯಾಕಂತಂದ್ರೆ ನೆಕ್ಸ್ಟ್ ಸಂಡೇ ನಮ್ಮದು ಆಫ್ ರೋಡಿಂಗ್ ಅದ. ಸೊ ಆಫ್ ರೋಡಿಂಗ್ ಟ್ರ್ಯಾಕ್ನಾಗ ನೆಕ್ಸ್ಟ್ ಸಂಡೇ ಓಡಿಸ್ಲತ್ತೀವಿ. ಬಟ್ ಈ ಸಂಡೇ ಪ್ರಾಕ್ಟೀಸ್ ಇದ್ದಂಗೆ. ಯಾಕಂತಂದ್ರೆ ನಮ್ಮ ರೋಡ್ಗಳೆಲ್ಲ ಆಫ್ ರೋಡಿಂಗ್ ಅವ್ರಿ, ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಆರಾಮ ಪ್ರಾಕ್ಟೀಸ್ ಆಗಿಬಿಡ್ತದೆ ಇಲ್ಲಿ. ಸೊ ಆಫ್ ರೋಡಿಂಗ್ ಟ್ರ್ಯಾಕ್ ಓಡಿಸ್ಲಾಕ ಒಂದು 4 ದಿನ ಆದಂತಂದಾಗ ನಮ್ಮ ಕಡೆಗೆ ಬಂದು ಕೇಸಿನ ಗಾಡಿ ಓಡಿಸಿದ್ರು ಅಂದ್ರೆ ಆರಾಮ್ ಪ್ರಾಕ್ಟೀಸ್ ಆಗ್ತದೆ ನಿಮ್ಗೆ. ಆಫ್ ರೋಡ್ಕಿನ್ನ ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಇರ್ತದೆ ಇಲ್ಲಿ. ಎಲ್ಲ ನ್ಯಾಚುರಲ್ ನಿಮಗೆ ಟ್ರ್ಯಾಕ್ ಇಲ್ಲಿ. ಹೆಂಗೆ ಬೇಕು ಹಂಗಂಗೆ ನಿಮಗಿನ್ನ ಆ ಟ್ರ್ಯಾಕ್ನಾಗ ಗೊತ್ತಿರ್ತದೆ. ಸೊ ಟ್ರ್ಯಾಕ್ನಾಗ ಹೆಂಗೆ ಮಾಡ್ಯಾರ ಅಂತ ಗೊತ್ತಿರ್ತದೆ ನಿಮಗೆ. ಈ ಒಂದು ಇದು ಇಲ್ಲೇ ಬರ್ತದೆ, ಇಲ್ಲೇ ಬ್ರೇಕ್ ಮಾಡ್ಬೇಕಂತ.
ಇಲ್ಲೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಇರ್ತಾವೆ ನಿಮಗೆ, ಟೋಟಲಿ ನಿಮಗೆ ಗೊತ್ತೇ ಇರಲ್ಲ. ಆಫ್ ರೋಡಿಂಗ್ ಅಂದ್ರೆ ನ್ಯಾಚುರಲ್ ಆಫ್ ರೋಡಿಂಗ್ ಇರ್ತದೆ ಇಲ್ಲಿ. ಯಾವಾಗ ಪಾಟೋಲ್ ಬರ್ತಾವೆ, ಯಾವಾಗ ಪ್ಯಾಚ್ಗಳು ಬರ್ತಾವೆ ಅಂತ ಗೊತ್ತೇ ಇರಲ್ಲ. ಆರಾಮಾಗಿ ಕೇಸಿಂದ ನೀವು ಒಂದು ಪ್ರೋ ಲೆವೆಲ್ದಾಗ ಪ್ರಾಕ್ಟೀಸ್ ಮಾಡ್ಬೋದು ನಮ್ಮ ಕಡೆ ರೋಡ್ಗಳ ಮೇಲೆ. ಆ ಲೆವೆಲ್ದಾಗ ಇರ್ತಾವೆ ನಮ್ಮ ರೋಡ್ಗಳು. ನೋಡ್ರಿ ನೀವು ಅನ್ಕೊಂಡೇ ಇರಲ್ಲ ಯಾವಾಗ ಏನು ಬರ್ತದೆ ಅಂತೇಳಿ. ಹಿಂಗಾದಾಗ ನೀವು ಪ್ರೋ ಲೆವೆಲ್ ಒಂದು ಆಫ್ ರೋಡ್ರ್ ಆಗ್ಬೋದು, ಪ್ರಾಕ್ಟೀಸು ಮಸ್ತ್ ಆಗ್ತದೆ. ನೋಡಿರಿ ಅಂಥದ್ದು ಎಲ್ಲರೂ ಆಫ್ ರೋಡು ನೋಡ್ಲತ್ತ ಒಂದು 5-6 ವರ್ಷ ಆಯಿತು. 5-6 ವರ್ಷಕ್ಕಿಂತ ಹೆಚ್ಚಿಗೆ ಆಗಿರ್ಬೇಕು. ಈ ರೋಡ್ ಮಾತ್ರ ಡೆವಲಪೇ ಆಗಿಲ್ಲ. ಬಟ್ ಇಲ್ಲಿ ಯಾವಾಗಲೂ ಮಳೆಗಾಲಕ್ಕೆ ನೀರು ಬಂದು ಈ ಹೊಲದವ್ರಿಗೆ ಲಾಸ್ ಆಗ್ತವೆ. ಇದು ಆ್ಯಕ್ಚುಲಿ ನಿಮಗೆ ಇಲ್ಲಿ ಸ್ವಲ್ಪ ಮುಂದಕ್ಕೆ ಹೋದ್ರೆ ಕೊಡದೂರು ಅಂತ ಬರ್ತದೆ. ಸೊ ಕೊಡದೂರು ಟು ನಾವು ಬೀರ್ನಳ್ಳಿ ಹೋಗ್ಬೇಕಾದ್ರೆ ಈ ರೋಡ್ ಸಿಗ್ತದೆ. ಸೊ ಇಲ್ಲಿ ಎಷ್ಟು ಹಾಳಾತಂದ್ರೆ ರೈತರಿಗೆ ಭಾಳ ಅಂದ್ರೆ ಭಾಳ ಹಾಳಾಗ್ತವೆ. ಪೂರಾ ಇದು ರೋಡ್ ಬ್ಲಾಕ್ ಆಗಿಬಿಡ್ತದೆ, ಫುಲ್ ನೀರು ತುಂಬ್ಕೊಂಡ್ಬಿಡ್ತಾವೆ ಈ ಕಡೆ ಎಲ್ಲ. ಸೊ ನಮ್ಮ ಕಲಬುರ್ಗಿಲೇ 32 ಮಂದಿ ಹೊಂಟ್ರಂತ ಇವತ್ತಿನ ರೈಡ್ನಾಗ. ಸೊ ಎಷ್ಟು ಜನ ಬರ್ಬೋದು ನೀವೇ ತಿಳ್ಕೊರಿ. 32 ಜನ ಅಂದರೆ ಸುಮ್ಮ ಮಾಮೂಲಿ ಮಾತಾಯಿತು. ಸೊ ಹೊಂಟಾವ್ ನೋಡ್ರಿ ನಮ್ಮ ಕಲಬುರ್ಗಿಲಿತ್ತ ಗಾಡಿಗಳು. ಸೊ ಒಂದು 30-32 ಗಾಡಿಗಳು ಇವತ್ತು. ಆರಾಮ್ ರೀ? ಹೌದು. ಏನು ಹಾಕಿಲ್ರಿ ನಾ ಹೇಳ್ರಿ ಅಣ್ಣ ಆ ಕಡೆ ಮುಂದೆ ಹೋಗ್ಬೇಕ್ರಿ ನಾಷ್ಟ ಮಾಡಮ್ಮ ಅಂತೇಳಿ ಅಂತಂಗ್ರಿ. ನಾಷ್ಟ ಮಾಡ್ತಾರತ್ರಿ ಹ್ಞೂ ಮನ್ಯಾಗ ಏನ್ರಿ ಬಿಸಿ ಅಡುಗೆ ಮಾಡ್ಕೊಂಡು ಉಂಡು ಬರ್ಬೇಕು ಇವರೆಲ್ಲ. ಫಸ್ಟ್ ಟೈಮ್ ನಮ್ಮ ವ್ಲಾಗ್ನಾಗ ನೀವು ದೀಪು ವ್ಲಾಗ್ಸ್. ಹಾಂ ಆರಾಮ್ ನೋಡಪ್ಪ, ನೀ ಆರಾಮ? ಮತ್ತೇನು ನೋಡೋದು ವ್ಲಾಗ್ ಚಾಲು ಅದ? ಹಾಂ ಚಾಲು ಎಲ್ಲ ಚಾಲು. ನಮಸ್ಕಾರ ಬೈ, ಆರಾಮ್ ರೀ? ಆರಾಮ್. ಹೌದ್ರಿ ಹೌದ್ರಿ, ಸ್ವಲ್ಪ ಬಿಸಿ ಇದ್ದೆವು. ಹಂಗೇನಿಲ್ರಿ. ಸೊ ನಮ್ಮ ಟೀಮ್ದವ್ರು ನೋಡ್ರಿ ಫುಲ್ ಕಾಳಿಗೆ ತುಂಬ ನಾವೇ ತುಂಬಿವಿ. ಎಷ್ಟು ಒಂದು 30-32 ಜನ ಇದ್ದೀವಿ. ನಾರೇ ಸೂಗೂರು ನೋಡಿಲ್ಲ, ಸೂಗೂರು ತನಕ ಹೋಗಿ ವಾಪಸ್ ಬಂದೀವಿ. ಬಟ್ ಸೂಗೂರು ಬಾಲಾಜಿ ಟೆಂಪಲ್ ಏನದ ಅದು ನೋಡಿರಲಿಲ್ಲ. ಬಟ್ ಈಗ ಹೊಂಟೀನಿ. ಸೊ ಆ ಸೈಡ್ಲಿಂತ ನಾವು ಜಾಸ್ತಿ ಕೋಡ್ಲಿಲಿಂತ ಹೋಗ್ತಿದ್ದೆವು, ಕೋಡ್ಲಿ ಕ್ರಾಸ್ಲಿಂತ. ಬಟ್ ಈ ಟೈಮು ಫಸ್ಟ್ ಈ ಕಡ್ಲಿಂತ ಹೊಂಟೀವಿ. ಸೊ ಈ ಗುಡ್ಡ ಏನು ಕಾಣಿಸ್ತದಲ್ಲ ನಿಮಗೆ, ಫುಲ್ ಮಳೆಗಾಲದಾಗ ಭಾರಿ ಕಾಣಿಸ್ತದೆ ಲೊಕೇಶನ್. ಇದು ಗ್ರೀನ್ ಇರ್ತದಲ್ಲ. ಸೊ ಈಗ ಬ್ಯಾಸಿಗೆ ಸ್ಟಾರ್ಟ್ ಆಯಿತು, ಫುಲ್ ಎಲ್ಲ ಒಣಗಿ ಹೋಗ್ಯದ. ನನಗೆ ಅನ್ಸೋ ಮಟ್ಟಿಗೆ ನಾವು ಆ ಸೈಡ್ಲಿಂತ ಏನಾರ ಹೋಗಿದ್ದೇವೆ ಅಂದ್ರೆ ಒಂದು 10-15 ಕಿಲೋಮೀಟ್ರ್ ಆಗ್ತಿತ್ತು. ಹಿಂಗೆ ಬಂದ್ರೆ ನೋಡ್ರಿ ಒಂದು 6 ಕಿಲೋಮೀಟ್ರ್ನ ಸೂಗೂರ್ಗೆ ಬಂದೋಗ್ತೀರಿ. ನೀವು ಮೊದಲೇ ಬಂದ್ರಿ ಏನ್ರಿ? ಆರಾಮ್ ರೀ, ನೀವು ಆರಾಮ? ಚುಡುಗೋಪಾಲೆ ಬರ್ತೀರಿ? ಹಾಂ ಹಾಂ ಹಾಂ. A few minutes later. ಸೊ ಈಗ ದರ್ಶನದೆಲ್ಲ ಮಾಡ್ಕೊಂಡೆವು ಸೂಗೂರು ಗುಡಿದು. ಸೊ ಒಳಗೆ ಹೋಗಿ ಬಂದ ಕೇಸಿಂದ ಈಗ ಒಂದು ಸಣ್ಣ ಮೀಟಿಂಗ್ ಅದ ನಮ್ಮ ಟೀಮ್ ಕಡೆದು. ಸೊ ಆ ಮೀಟಿಂಗ್ ಮಾಡಿ ಇಲ್ಲಿಂದ ಬಿಡ್ತೀವಿ. ಇಲ್ಲೇ ಒಂದು ಪ್ಲೇಸ್ ಅದಂತ. ಸೊ ಅಲ್ಲಿ ಗುಡಿ ಬಲ್ಲಿ ಕುಂತಾರೆ ಎಲ್ಲರೂ. ಇಲ್ಲೇ ಕುಂದಿರ್ಬೇಕಂದಿದ್ದೆವು, ಬಟ್ ಒಳಗೆ ಮದುವೆ ನಡೆದವ. ಹಂಗಾಗಿ ಇಲ್ಲೊಂದು ಬಾಜು ಒಂದು ಎಲ್ಲ ಕುಂದ್ರಲಕ್ಕೆ ಜಾಗ ಅಂತ ಹೇಳಿದ್ರೆ ಅಲ್ಲಿಗೆ ಹೊಂಟೀವಿ. ಒಂದು ಬ್ರೀಫಿಂಗ್ ಮಾಡಿ ನೆಕ್ಸ್ಟ್ ಸಂಡೇ ಬಗ್ಗೆ ಏನೇನದ ಎಲ್ಲ ಪ್ಲ್ಯಾನ್ ಮಾತಾಡಿ ಇಲ್ಲಿಂದ ಸೀದಾ ಕೊರ್ವಿಗೆ ಹೋಗ್ಬೇಕಲ್ಲತ್ತೀವಿ. ಒಂದು ಜರ ಆಫ್ ರೋಡ್ ಮಾಡ್ಲಕ್ಕೆ ನೋಡ್ಬೇಕು ಹೆಂಗೆ ಆಗ್ತದೆ ಅಂತೇಳಿ. ಈ ಗ್ರೂಪ್ ನೇಮ್ ಇರೋದು ರೈಡರ್ಸ್ ಕನೆಕ್ಟ್ ಅಂತೇಳಿ. ವಾಟ್ ವಿ ಇನಿಷಿಯಲಿ ಥಾಟ್ ಅಂದರೆ ಏನು ಪ್ರೊಸೆಸ್ ಇತ್ತಂದರೆ, ಕಲಬುರಗಿ ಒಳಗೆ ಎಲ್ಲರೂ ಬೈಕ್ ರೈಡರ್ಸು ಸೋಲೋ ಇದ್ದರು ಅಥವಾ ಬೇರೆ ಬೇರೆ ಗ್ರೂಪ್ಸ್ಗಳಿದ್ದು, ಏನೇನು ರಿಸೋರ್ಸಸ್ ಬೇಕು ಎಲ್ಲ ಇತ್ತು ನಮ್ಮ ಕಲಬುರಗಿ ಒಳಗೆ. ಬಟ್ ಕನೆಕ್ಟೆಡ್ ಇರಲಿಲ್ಲ. ಸೊ ನಾವೇನು ಮಾಡಿದ್ವಿ, ಇನಿಷಿಯಲಿ ಫಸ್ಟ್ ಒಂದು ರೈಡರ್ ಕನೆಕ್ಟ್ಸ್ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ. ಜಸ್ಟ್ ಟು ಕನೆಕ್ಟ್ ದ ರೈಡರ್ಸ್, ವೆದರ್ ಸೋಲೋ ರೈಡರ್ಸ್ ಆ ಗ್ರೂಪ್ ರೈಡರ್ಸು ಒಂದು ಕನೆಕ್ಟ್ ಮಾಡಿ ಒಂದು ಫ್ಯೂ ಡೇಸ್, ಆಲ್ಮೋಸ್ಟ್ ಅ ಮಂತ್ ಟೈಮ್ ನಾವು ಎಲ್ಲರೂ ಗ್ಯಾದರ್ ಮಾಡಿದ್ವಿ. ವಿ ಡಿಡ್ ಒಂದು ಸ್ಮಾಲ್ 1 or 2
ಶಾರ್ಟ್ ರೈಡ್ಸ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಹ್ಯಾಂಗೆ ನಾವು ಮಾಡಬೇಕು ಅನ್ನೋದು ಆಗಿದೆ. ಸೊ ಆಫ್ಟರ್ ದಟ್ ಒಂದು ಲಾರ್ಜ್ ನಂಬರ್ ಆಫ್ ಪೀಪಲ್ ಅಕಾಮಡೇಟ್ ಆದಮೇಲೆ ದೆನ್ ವಿ ಕೇಮ್ ಅಪ್ ವಿತ್ ವೈ ವಿ ಕ್ರಿಯೇಟೆಡ್ ಗ್ರೂಪ್. ಇದ್ರ ಗ್ರೂಪಿಂದ ಆಬ್ಜೆಕ್ಟಿವ್ ಅಂತ ಏನೋ ಒಂದು ನಾವು ಕೆಲಸ ಮಾಡಬೇಕಂದ್ರೆ ಫಸ್ಟ್ ಒಂದು ಆಬ್ಜೆಕ್ಟಿವ್ ಇರಬೇಕು. ಸುಮ್ಮನೆ ಗ್ರೂಪ್ ಕ್ರಿಯೇಟ್ ಮಾಡಿ ಪೆಟ್ರೋಲ್ ಹಾಕಿ ರೈಡ್ಸ್ ಮಾಡಿದರೆ ಅದರಿಂದ ಏನೂ ಯೂಸ್ ಇಲ್ಲ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಡೈಲ್ಯೂಟ್ ಆಗಿಬಿಡುತ್ತೆ ಗ್ರೂಪ್. ಬಟ್ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ನೀವು ಏನು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ, ವೆದರ್ ಇಟ್ಸ್ ಅ ಗ್ರೂಪ್ ಆರ್ ಕಮ್ಯುನಿಟಿ ಆರ್ ಕಂಪನಿ ಆರ್ ವಾಟ್ ಎವರ್, ದಟ್ ವಿಲ್ ರನ್ ಫಾರ್ ಅ ಲಾಂಗ್ ಟೈಮ್. ಸೊ ಈ ರೈಡರ್ಸ್ ಕನೆಕ್ಟ್ದು ಒಂದು ಪ್ರೈಮರಿ ಆಬ್ಜೆಕ್ಟಿವ್ ಏನೋ ಒಂದು ಸೋಷಿಯಲ್ ಕಾಸ್ ಅದ. ಆ ಸೋಷಿಯಲ್ ಕಾಸ್ ಒಳಗೆ ವೆರೈಟೀಸ್. ಫಸ್ಟು ಎನ್ವೈರ್ಮೆಂಟಲ್ ಕಾಸ್ ಅದ. ಎಲ್ಲೆಲ್ಲಿ ಎನ್ವೈರ್ಮೆಂಟಿಗೆ ಎಲ್ಲೆಲ್ಲಿ ಪ್ಲಾಂಟೇಷನ್ಸ್ ರಿಕ್ವೈರ್ಡ್ ಇರ್ತದೆ, ಆ ಪ್ಲಾಂಟೇಷನ್ ರಿಕ್ವೈರ್ಮೆಂಟಿಗೆ ನಾವು ಪ್ರಾಮಿನೆಂಟಾಗಿ ಮಾಡಬೇಕು. ಅಲ್ಲಿ ಪ್ಲಾಂಟ್ಸ್ನ ತೊಗೊಳ್ಬೇಕಾದ್ರೆ ನಾವೇ ಪ್ಲಾಂಟೇಷನ್ ಮಾಡೋದು, ಇಲ್ಲಾಂದ್ರೆ ಅರಣ್ಯ ಇಲಾಖೆ ಜೊತೆ ಸೇರಿಕೊಂಡು ಫಸ್ಟು ಪ್ಲಾಂಟ್ಸ್ ಮಾಡೋದು. ಸೆಕೆಂಡ್ ಥಿಂಗ್, ಎಲ್ಲೆಲ್ಲಿ ಬಟ್ ಬೇರೆ ಬೇರೆ ಆರ್ಫನೇಜಸ್ ಅದಾವ, ಯಾರಿಗೆ ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ಬರಲ್ಲ, ಅವಂಥ ಆರ್ಫನೇಜಸ್ ರಿಮೋಟ್ ಲೊಕೇಶನ್ಸ್ ಇದ್ದವ. ಈ ಪ್ರಾಮಿನೆಂಟ್ ಆರ್ಫನೇಜಸ್ ಅವ, ಅವ್ರಿಗೆ ಎಲ್ಲರೂ ಮಾಡ್ತಾರೆ, ಎಲ್ಲರೂ ದುಡ್ಡು ಕೊಡ್ತಾರೆ. ಅಲ್ಲೆಲ್ಲ ಅಕ್ಕಿ ತುಂಬಿ ಹುಳ ಹತ್ತಷ್ಟು ಲೆವೆಲಿಗೆ ಕೊಟ್ಟಿರ್ತಾರೆ. ಬಟ್ ಕೆಲವೊಂದು ಅವ 2, 3, 5, 4 ಜನ ಇರ್ತಕ್ಕಂಥ ಅನಾಥಾಶ್ರಮ ಮಾಡಿಸ್ತಾರೆ, ವೃದ್ಧಾಶ್ರಮ ಮಾಡಿಸ್ತಾರೆ. ಅವ್ರಿಗೆ ನಾವು ಸಪೋರ್ಟ್ ಮಾಡೋದು, ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಯಾರಿಲ್ಲ. ಸೊ ರೈಡರ್ಸ್ ಕನೆಕ್ಟ್ ವಿಲ್ ನಾಟ್ ಓನ್ಲಿ ರೈಡ್, ಸೊ ದೇ ವಿಲ್ ಹ್ಯಾವ್ ಅ ಸೋಷಿಯಲ್ ಕಾಸ್. ಅದಕ್ಕೆ ನಾವು ಕೆಳಗೆ ಟ್ಯಾಗ್ಲೈನ್ ಏನು ಕೊಟ್ಟಿವಿ ಅಂದರೆ ಮೈಲ್ಸ್ ವಿತ್ ಅ ಮಿಷನ್ ಅಂತ ಕೊಟ್ಟಿದ್ವಿ. ಸೊ ಇಲ್ಲೊಂದು ಸ್ವಲ್ಪ ಬ್ರೀಫಿಂಗ್ ಅದು ಮುಗಿಸ್ಕೊಂಡು ಈಗ ಆಫ್ ರೋಡ್ ಕಡೆಗೆ ಹೊಂಟೀವಿ. ಸೊ ಕೊರವಿ ಸೈಡ್ ಹೋಗಂತ ಯಾರ ಹಿಂಗೆ ಸೊ ಈಗ ಎಲ್ಲರೂ ಹಾಕ್ಕೊಂಡು ಕೊರವಿಗೆ ಹೋಗಿ ಒಂದು ಸ್ವಲ್ಪ ಆಫ್ ರೋಡಿಂಗ್ ಅದು ಮಾಡಿ ಸೀದಾ ಊರ ಕಡೆ ಹೋಗ್ತೀವಿ. ಸೊ ಈ ಟೀಮ್ನಾಗ ಒಂದು ಸ್ವಲ್ಪ ರೈಡರ್ಸ್ ಕನೆಕ್ಟ್ ಅಂತ ಏನು ಗ್ರೂಪ್ ಮಾಡಿರಲ್ಲ, ಅದ್ರದ್ದು ಎಥಿಕ್ಸ್ ಆಮೇಲೆ ಅವ್ರ ಆಲೋಚನೆಗಳು. ಸೊ ಈ ಟೀಮ್ದು ಆಲೋಚನೆಗಳೇನಾವಲ್ಲ ಒಂದು ಸ್ವಲ್ಪ ನನಗೆ ಭಾಳ ಇಷ್ಟ ಅದು. ಸೊ ಅವ್ರು ಏನೇನು ಅಂದ್ಕೊಂಡಾರ ಅವೆಲ್ಲನೂ ಮುಂದೆ ನಾವು ನಿನ್ನ ಸಪೋರ್ಟ್ ಮಾಡ್ತೀವಿ. ಅವ್ರು ಏನೇನು ಅಂದ್ಕೊಂಡ್ರೆ ಎಲ್ಲ ಕೆಲಸಗಳು ಆಗಲಿ ಅಂತ ಅನ್ಕೋತೀನಿ. ಯಾಕಂತಂದ್ರೆ ನನಗೆ ಕನೆಕ್ಟ್ ಆಗಿಬಿಟ್ಟೆ, ಒಂದು ಸ್ವಲ್ಪ ಕನೆಕ್ಟ್ ಆಗೋ ಥರನೇ ಇವರು ಆಲೋಚನೆಗಳವ. ಸೊ ಹಂಗಾಗಿ ಇವ್ರದ್ದು ಟೀಮ್ ಇನ್ನೂ ಸ್ವಲ್ಪ ಬೆಳೆಸಮ್ರಿ, ಎಲ್ಲರೂ ಕಲ್ತು. ಇನ್ನು ನಮ್ಮ ಕಲಬುರ್ಗಿ ರೈಡರ್ಸ್ನಾಗ ಯಾರ್ಯಾರು ಇದ್ದೀರಿ, ಸೊ ಅಷ್ಟು ಜನನೂ ಇದಕ್ಕೆ ಕನೆಕ್ಟ್ ಆಗಿರಿ. ಆಮೇಲೆ ಪೇಜಿಗೆ ಫಾಲೋ ಮಾಡಿರಿ. ಇಲ್ಲಿ ಬಂದಮೇಲೆ ನಿಮಗೆ ಗೊತ್ತಾಗ್ತದೆ ನಾವು ಯಾಕೆ ಈ ಪೇಜಿಗೆ ಒಂದು ಇಷ್ಟು ಜನ ಸಪೋರ್ಟ್ ಮಾಡತ್ತೀವಿ, ಇಷ್ಟು ಜನ ರೈಡರ್ಸ್ಗಳೆಲ್ಲ ಕನೆಕ್ಟಾಗಿ ಯಾಕೆ ಸಪೋರ್ಟ್ ಮಾಡತ್ತೀವಿ ಅಂತೇಳಿ ಗೊತ್ತಾಗ್ತದೆ. ಸೊ ಇಲ್ಲಿ ಬಂದೀವಿ ಆಫ್ ರೋಡಿಂಗ್ ಪ್ಲೇಸಿಗೆ. ಇಲ್ಲಿ ಒಂದು ಗುಡಿ ಅದ. ಎಷ್ಟು ಜನ ಇದ್ದೀವಿ ನೋಡ್ರಿ ನಾವು ಪೂರ ರೈಡರ್ಸ್. ಇನ್ನೂ ಅಲ್ಲಿ ಹೊಂಟಾವ ಗಾಡಿಗಳು. ಅವ್ರ ಸಾಲ ಅಲ್ಲಿ ಮುಂದೆ ಹೋಗ್ಲಕ್ಕಿಲ್ರಿ, ಹಿಂಗೆ ಇಲ್ಲೇ ಐತ್ರಿ ಸರ್.
ಆಫ್ ರೋಡಿಂಗ್ದು ಏರ್ಸ್ಲಕ್ಕೆ ಭಾಳ ಈಜಿ ಅದ ಬಟ್ ಇಳಿಸೋದೇ ಭಾಳ ಕಠಿಣ ಈ ಟೈಪ್ ಆಗ್ತದೆ ನೋಡ್ರಿ. ಈಗ ಫುಲ್ಲು ಸ್ಕಿಡ್ ಐತಿಲ್ಲ. ಏನ್ರಿ ಓ ಆ ಗಾಡಿ ಮಾಡೋದು ಅದಕ್ಕೆ ಬೇಡ್ರ. ಹಾಂ ರೀ, ಅಲ್ಟಿಮೇಟ್ ಅಡ್ವೆಂಚರ್ ಅದು ಇವತ್ತು ಬಂದದ್ದು. ಈ ಸೈಡ್ ಗುಡ್ಡ ಇದು ಏರಿಸಿದಾವೆ, ಅದೇ ಏರಿಸಿವಿ. ಈಗ ಇಲ್ಲೊಂದು ಸಣ್ಣದು ಇದಿತ್ತು ಆಫ್ ರೋಡು, ಅದೊಂದು ಮುಗಿಸ್ಕೊಂಡು ಹೊಂಟಿನ ರಿಟರ್ನ್. ಮಸ್ತ್ ಅದ ಆಫ್ ರೋಡಿಂಗ್ ಮಾತ್ರ ಇಲ್ಲಿ ಕೊರವಿ ಬಲ್ಲಿ ಫುಲ್ಲು ಗುಡ್ಡ ಅದ. ಮಸ್ತ್ನಾಗ ಆಫ್ ರೋಡ್ ಮಾಡ್ಬೋದು ಇಲ್ಲಿ ಬಂದ್ರೆ. ಬಟ್ ಟೈರ್ ಒಂದು ಸ್ವಲ್ಪ ನಂದು ಇದಾಗ್ಯದ, ಹಂಗಾಗಿ ಟೈರೆಲ್ಲ ಸ್ವಲ್ಪ ಗ್ರಿಪ್ ಇದ್ದದ, ತೊಗೊಂಡ್ರೆ ಮಸ್ತ್ ಇರ್ತದೆ. ನಾವು ಇಲ್ಲಿ ಕ್ಯಾಂಪಿಂಗ್ ಇಲ್ಲಿ ಡೇ ಕ್ಯಾಂಪಿಂಗ್ ಮಾಡಿದ್ವಿ ಅಲ್ಲಿ ಆ ಸೈಡ್ ಒನ್ ಟೈಮ್ ಕೊರ್ವಿ ಅಂತೇಳಿ ವ್ಲಾಗ್ ಅದು ನಂದು. ಸೊ ಅದು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಇಲ್ಲೆಲ್ಲ ಇಷ್ಟು ಗ್ರೀನ್ ಇತ್ತು, ಈಗ ನೋಡ್ರಿ ಈಗ ಎಷ್ಟು ಒಣಗೋಗಿ ಪೂರ ಗಿಡಗಳು ಹೊಸು. ನಾ ಆ ಕಡೆ ಬಂದ ಮಾತಾಡ್ಕೊಂತ ನನಗೆ ರೂಟ್ ತಪ್ಪಿತ್ತ ಏನು ಮಾಡಿತ್ತ ನಾವು. ನಾವು ಹಗಲತ್ತೆ ದಾರಿ ತಪ್ಪಲತ್ತೀವಿ ನಾವಾಗ. ಆ ಕಡೆ ಹೋದ ಅಲ್ಲಿ ಪೂರ ಬ್ಲಾಕ್ ಅದಲ್ಲ ರೋಡೆ. ಎಲ್ಲಿಗೆ ಹೊಂಟಿವಿ ಅಂತ ನಮಗೆ ಗೊತ್ತಾ, ಬಿಸಿಲು ನಮ್ಮನ್ನ ಹೊಡ್ಲತ್ತದ, ಒಟ್ಟು ತಲೆ ಹೊಡೋಲ್ಲ ನಮಗೆ. ಎಕಡಿಂದ ಬಂದೀವಿ ಅಂತ ನೆನಪೋಲತ್ತು. ಬಾಯ್ ಬ್ರದರ್, ಸಿಗಾಮ್ರಿ ರೈಡ್ ದಿವಸ 15 ಹಾಂ ರೀ ಪಕ್ಕ. ಬಾಯ್ ರೀ ಸಿಗಮಂತ್ರಿ, ಬಾಯ್ ರೀ. ಹಾಂ ರೀ ಸಿಗಮ್ರಿ. 15ಕ್ಕೆ ಬರ್ತೀರಿ ಟ್ರೈ ಇದಕ್ಕೆ ರೈಟ್. ಓಕೆ ಬಾಯ್ ರೀ. 15ಕ್ಕೆ ಸಿಗಮ್ರಿ. ಹಾಂ ಸಿಗಮ್ರಿ 15ಕ್ಕೆ. ಹಾಂ ರೀ ಬಾಯ್. 15 ರೀ. 15 ಬಾಯ್ ರೀ. ಹಾಂ ರೀ ಬಾಯ್. 15ಕ್ಕೆ ಬರ್ರಿ. ನಿಮ್ಮ ಹಿಮಾಲಯನ ಅಂತೇಳಿ ಮತ್ತೆ ಆ ಕಡೆ ಮನ್ಯಾಗ ಕುಂತ್ರಿಗನ ಬರ್ರಿ ರೈಟ್ ರೀ. ಬಾಯ್ ರೀ. ಹಾಂ ರೈಟ್. 15ಕ್ಕೆ ಸಿಗಮ್ರಿ. ಬರ್ತೀರಿ 15ಕ್ಕೆ? 15 ಬರ್ತೀರಿ? ರೈಟ್ ಬರ್ರಿ. ನಾವು ಹಿಂಗೆ ಹೋಗ್ತೀವಿ ರೀ. ಹಿಂಗೆ ಬಾಯ್ ರೀ. ಹಿಂಗೆ ರೀ. ನಾವು ಭೀ ನಿಮ್ಮ ಕೂಡ ಹೊಂಟೆ ಹಿಂಗೆ. ಹೌದ್ರಾ? ಅಂದ್ರೆ ಅಲ್ಲಿ ಬಾಯ್ ಮಾಡಮ್ರಿ. ಹಾಂ ಟ್ರೈ ಮಾಡಿರಿ ನೋಡಮ್ರಿ. ಆಯ್ತು 15ಕ್ಕೆ ಬಾಯ್ ಅಣ್ಣ. ಹಾಂ ಸಿಗಮ್ 15ಕ್ಕೆ ಸಿಗಮ್ಮ. 15ಕ್ಕೆ ಬರ್ತೀರ ಅಲ್ಲಿ ಆಫ್ ರೋಡ್? 15 ನಮ್ಮ ವ್ಲಾಗರ್ಸ್ಗಳು ನೋಡ್ರಿ ಈಗ ಚಾಲು ಮಾಡೇ ಮಾತಾಡ್ಬೇಕು ನಾವು, ಇಲ್ಲಾಂದ್ರೆ ನಡೆಯಲ್ಲ. ಹಾಂ 15 ಸಿಗಮ್. ಕ್ಯಾಮ್ರಾ ಹೊಡ್ಕೊಳತ್ತವು ಸಿಗಮ್ರಿ ಮತ್ತೆ. ಓಕೆ ರೀ 15ಕ್ಕೆ ಅಲ್ಲಿ ಟ್ರ್ಯಾಕ್ನೇ ಸಿಗಮ್ರಿ. ನಿಮಗೆ ತೊಗೊಂಡು ಹೇಳಿರಿ ಒಳಗೆ. ಸೊ
ಎಲ್ಲರೂ ಡಿಸ್ಪಸ್ ಆದವು ಇಲ್ಲೇ ಕಾಳಗಿ ಕ್ರಾಸ್ಲಿಂತೆ ಕೋಡ್ಲಿ ಕ್ರಾಸ್ಲಿಂತೆ ಎಲ್ಲರೂ ಡಿಸ್ಪಸ್ ಆದೆವು. ಬಟ್ ಇವತ್ತಿನ ರೈಡ್ ಮಸ್ತ್ ಅನಿಸಿತ್ತು. ಈ ಥರ ರೈಡ್ಗಳು ಅಪರೂಪ ಸಿಗೋದು, ಒಂದು ಟೀಮ್ ಸಂಗಟ ರೈಡ್ ಮಾಡೋದು. ಸೊ ಇದೊಂದು ಹೊಸ ಟೀಮ್ ಇತ್ತು, ಭಾಳ ದಿನ ಹಿಡಿದು ಹೇಳತ್ತಿದ್ರು ಬರಲೇ ಆಗಿರಿ ಅಂತೇಳಿ ನಮ್ಮ ನಿಖಿಲ್ ಮತ್ತು ಅಭಿಷೇಕ್ ಅವರು. ಹಂಗಾಗಿ ಹೋಗ್ಬರಮಂತೇಳಿ ಬಂದೆವು. ಆಮೇಲೆ 15ಗೆ ಹೋಗ್ಬೇಕಂತ ಆದ. ಆಫ್ ರೋಡಿಂಗ್ ಇದು ಇವೆಂಟ್ ಮಾಡತ್ತಾರ ಕಲಬುರ್ಗಿದಾಗ ಫಸ್ಟ್ ಟೈಮು ಆಫ್ ರೋಡಿಂಗ್ ಟ್ರ್ಯಾಕ್ ಮಾಡಿ ಇವೆಂಟ್ ಮಾಡತ್ತಾರ. ಸೊ ಅದು ಸಕ್ಸಸ್ ಮಾಡ್ಬೇಕಂತ ಹೋಗ್ಬೇಕಂತೇಳಿ ಆದ. ಬಟ್ ನೋಡಮ್ರಿ 15ಗೆ ಏನೇನು ಆಗ್ತದೆ ಅಂತೇಳಿ. ಸೊ ಈಗ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮಗೇನಾರ ಈ ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ಹೊಸ್ದಾಗಿ ನೋಡ್ತೀರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತೀನಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಟೇಕ್ ಕೇರ್.